ಮಂಡ್ಯ ಸಂಸದೀಯ ನಿರ್ಧಾರದತ್ತ ಎಲ್ಲರ ಚಿತ್ತ ನೆಟ್ಟಿದ್ದು ಮಂಡ್ಯದಲ್ಲಿದ್ದಾರೆ ಸಂಸದೆ ಸುಮಲತಾ. ಕಾಳಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸುವುದಕ್ಕೆ ತೆರಳಿದ್ದಾರೆ. ಆ ಪೂಜೆಯ ಬಳಿಕ ತಮ್ಮ ನಿರ್ಧಾರವನ್ನ ತಮ್ಮ ಬೆಂಬಲಿಗರ ಸಮ್ಮುಖದಲ್ಲಿ ಪ್ರಕಟಿಸಲಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಕ್ಷಣ ಇದು. ಮಂಡ್ಯ ಸಂಸದೀಯ ನಿರ್ಣಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಭಾರಿ ಜನಪ್ರಿಯತೆಯನ್ನು ಗಳಿಸಿದ್ದಂತಹ ಸಂಸದೆ ಸುಮಲತಾ ಈ ಬಾರಿ ಏನ್ ಮಾಡ್ತಾರೆ? ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥವರಿಗೆ ಆಘಾತ ಆಯಿತು. ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿಕೆ ಕಣದಲ್ಲಿದ್ದಾರೆ. ಎಚ್ಡಿಕೆ ಖುದ್ದು ಇವರ ಮನೆಗೆ ಆಗಮಿಸಿ ಇವರ ಬೆಂಬಲವನ್ನ ಕೋರಿದ್ದಾರೆ. ತಮ್ಮ ನಿರ್ಧಾರವನ್ನ ಮಂಡ್ಯದ ನೆಲದಲ್ಲೇ, ಮಂಡ್ಯದ ಜನತೆ ಎದುರೇ, ತಮ್ಮ ಬೆಂಬಲಿಗರ ಎದುರಲ್ಲೇ ಪ್ರಕಟಿಸೋದಾಗಿ ತಿಳಿಸಿದ್ರು ಸುಮಲತಾ. ಅಂತೆಯೇ ಆ ದಿನ ಬಂದಿದೆ. ಕಾಳಿಕಾಂಬಾ ದೇಗುಲದತ್ತ ಸುಮಲತಾ ತೆರಳುತ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಕಾಳಿಕಾಂಬಾ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ನಂತರ ಸನ್ನಿಧಿಯಲ್ಲೇ ತಮ್ಮ ಬೆಂಬಲಿಗರಿಗೆದುರು ತಮ್ಮ ನಿರ್ಧಾರವನ್ನ ಸಂಸದೆ ಸುಮಲತಾ ಪ್ರಕಟಿಸ್ತಾರೆ. ಸುಮಲತಾ ರಾಜಕೀಯ ಜೀವನಕ್ಕೆ ಪ್ರವೇಶಿಸಿದ ದಿನದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರ ನಡೆ ಮತ್ತು ನುಡಿಯನ್ನ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಾರೆ. ಬಹಳ ಜಾಣ್ಮೆಯ ರಾಜಕೀಯವನ್ನ ನಡೆಸ್ಕೊಂಡು ಬರ್ತಾ ಇರುವಂತವರು ಸುಮಲತಾ. ಜವಾಬ್ದಾರಿಯುತವಾಗಿ ಮಾತನಾಡ್ತಾರೆ. ಅವರ ಮಾತಿಗೂ ಕೂಡ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ. ತೂಕದ ಮಾತಿರುತ್ತೆ. ನಡೆಯಲ್ಲೂ ಕೂಡ ಬಹಳ ಎಚ್ಚರಿಕೆಯ ಹೆಜ್ಜೆ. ಹಾಗಾಗಿ ಈ ಬಾರಿ ಇಂತಹ ಸನ್ನಿವೇಶದಲ್ಲಿ ಸುಮಲತಾ ಅವರ ನಿರ್ಧಾರ ಏನು ಅನ್ನೋದೇ ಕುತೂಹಲ. ಕಾಳಿಕಾಂಬಾ ದೇಗುಲವನ್ನ ತಲುಪಿದ್ದಾರೆ ಸಂಸದೆ ಸುಮಲತಾ. ಕಾಳಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಅವರ ನಿರ್ಧಾರ ಪ್ರಕಟ ಆಗುತ್ತೆ. ದೇಗುಲದ ಬಳಿ ಪಟಾಕಿ ಸಿಡಿಸಿ ಅವರಿಗೆ ಸ್ವಾಗತ ಕೂಡ ಸಿಕ್ಕಿದೆ ಅವರ ಬೆಂಬಲಿಗರಿಂದ. ಅವರ ನಿರ್ಣಯ ಏನು ಅನ್ನುವಂತಹ ಕುತೂಹಲ ಮಂಡ್ಯದ ಜನತೆ, ಅವರ ಬೆಂಬಲಿಗರು ಮತ್ತು ರಾಜ್ಯದ ಉಳಿದ ಭಾಗದಲ್ಲೂ ಕೂಡ ಕುತೂಹಲ. ಎಚ್ಡಿಕೆ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸುಮಲತಾ ಅವರು ತಮಗೆ ಬೆಂಬಲ ಕೊಡ್ತಾರೆ ಅನ್ನೋದನ್ನು. ಆದ್ರೆ ಸಂಸದೀಯ ನಿರ್ಣಯ ಏನಾಗಿರುತ್ತೆ ಎನ್ನುವುದಕ್ಕೆ ಉತ್ತರ ಇನ್ನೇನು ಕೆಲವೇ ಹೊತ್ತಲ್ಲೇ ಗೊತ್ತಾಗುತ್ತೆ. ಕಾಳಿಕಾಂಬಾ ದೇಗುಲಕ್ಕೆ ಆಗಮಿಸಿದ್ದಾರೆ ಸಂಸದೆ. ಪಕ್ಷೇತರರಾಗಿ ಅವರು ನಿಂತು ಮಂಡ್ಯದಲ್ಲಿ ಗೆದ್ದು ಬಂದಂತಹ ದಿನಕ್ಕೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ರಾಜಕೀಯ ಚಿತ್ರಣವೇ ಅಲ್ಲಿ ಬದಲಾಗಿದೆ. ಪಕ್ಷಾತೀತವಾಗಿ ಎಲ್ಲಾ ಪಕ್ಷದಲ್ಲೂ ಕೂಡ ಅವರಿಗೆ ಬೆಂಬಲ ಸಿಕ್ಕಿತ್ತು ಕಳೆದ ಬಾರಿ. ಈ ಬಾರಿ ಹಾಗಿಲ್ಲ. ಬಿಜೆಪಿ ತಮ್ಮ ಬೆಂಬಲವನ್ನ, ಬಾಹ್ಯ ಬೆಂಬಲವನ್ನ ಮಂಡ್ಯ ಸಂಸದೆಯೇ ಕೊಟ್ಟಿದ್ದಾರೆ. ಜೊತೆಗೆ ಅದೆಲ್ಲ ಆಗಿ ಅವರು ಬೆಂಬಲ ಕೊಟ್ಟಾದ ಮೇಲೆ ಆದದ್ದು ಮೈತ್ರಿ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ. ಮಂಡ್ಯ ಬಿಟ್ಟು ನಾವು ಹೇಗೆ ರಾಜಕಾರಣ ಮಾಡೋದು, ಮಂಡ್ಯ ನಮಗೆ ಕೊಡಲೇಬೇಕು ಅನ್ನುವಂಥ ಪಟ್ಟು ಹಿಡಿತು ಜೆಡಿಎಸ್. ಹಾಗಾಗಿ ಮೈತ್ರಿ ಧರ್ಮದ ಪಾಲನೆ ಆಗಿ ಮಂಡ್ಯದಲ್ಲಿ ಜೆಡಿಎಸ್ನಿಂದ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿದರು. ಹಾಗಾಗಿ ಸಂಸದೆಯ ನಿರ್ಧಾರ ಏನಾಗುತ್ತೆ ಅನ್ನುವಂಥ ಕುತೂಹಲ. ನಿರ್ಧಾರ ಪ್ರಕಟ ಮಾಡೋದಕ್ಕೂ ಮುನ್ನ ಕಾಳಿಕಾಂಬಾ ಸನ್ನಿಧಿಯಲ್ಲಿ ಇದ್ದಾರೆ ಮಂಡ್ಯ ಸಂಸದೆ. ಅವರಿಗೆ ನಟ ದರ್ಶನ್ ಸಾಥ್ ಕೊಟ್ಟಿದ್ದಾರೆ. ಪುತ್ರ ಅಭಿಷೇಕ್ ಜೊತೆಯಲ್ಲಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸ್ತಾರಾ, ಬಿಜೆಪಿಗೆ ಸೇರ್ಪಡೆಯಾಗ್ತಾರಾ, ತಟಸ್ಥರಾಗಿ ಉಳಿತಾರಾ? ಅವರ ಅಧಿಕೃತ ಘೋಷಣೆ ಕೆಲವೇ ಕ್ಷಣಗಳಲ್ಲಿ. ಅದಕ್ಕೂ ಮುನ್ನ ಮಂಡ್ಯದ ಕಾಳಿಕಾಂಬಾ ಸನ್ನಿಧಿಯಲ್ಲಿದ್ದಾರೆ ಸಂಸದೆ ಸುಮಲತಾ. ಅವರಿಗೆ ಪುತ್ರ ಅಭಿಷೇಕ್, ನಟ ದರ್ಶನ್ ಸಾಥ್ ಕೊಟ್ಟಿದ್ದಾರೆ. ದೇಗುಲದಲ್ಲಿ ಕಾಳಿಕಾಂಬಾ ದೇವಿಯ ದರ್ಶನವನ್ನ ಪಡೆದು ನಂತರ ತಮ್ಮ ಬೆಂಬಲಿಗರ ಜೊತೆಗಿನ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ಅಧಿಕೃತವಾಗಿ ಪ್ರಕಟಿಸುತ್ತಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಭಿಷೇಕ್ ಮತ್ತು ದರ್ಶನ್ ಸಾಥ್ ಕೊಟ್ಟಿದ್ದಾರೆ ಸುಮಲತಾ ಅವರಿಗೆ. ಕಳೆದ ಬಾರಿ ಜೆಡಿಎಸ್ ವಿರುದ್ಧವೇ ಸೆಣಸಿದ್ರು, ನಿಖಿಲ್ರನ್ನ ಸೋಲಿಸಿದ್ರು, ಭರ್ಜರಿ ಗೆಲುವನ್ನ ಸಾಧಿಸಿದ್ರು ಸಂಸದೆ ಸುಮಲತಾ. ಆದ್ರೆ ಈಗ ಬದಲಾದ ಚಿತ್ರಣ, ಬದಲಾದ ರಾಜಕೀಯ ಸನ್ನಿವೇಶ. ಎಚ್ಡಿಕೆ ತಾವು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಸುಮಲತಾ ಅವರನ್ನ ಅಕ್ಕ ಅಂತ ಕರೆದ್ರು. ನಾವೇನು
ಪರ್ಮನೆಂಟ್ ಶತ್ರುಗಳ ಅಂತ ಕೇಳಿದ್ರು. ಅಂದ್ರೆ ಬದಲಾಗಿದೆ ಸನ್ನಿವೇಶ. ಈಗ ಸುಮಲತಾ ಅವರ ನಿವಾಸಕ್ಕೆ ಅವರೇ ತೆರಳಿ ಬೆಂಬಲವನ್ನ ಕೋರಿದ್ದಾರೆ. ಆದ್ರೆ ಅದಕ್ಕೆ ಒಪ್ಕೊಳ್ತಾರ ಸುಮಲತಾ? ಅವರ ನಿರ್ಧಾರ ಏನು, ಆ ಕುತೂಹಲ ಏನಿದೆ, ಅದಕ್ಕೆಲ್ಲ ಉತ್ತರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಮಂಡ್ಯದ ಕಾಳಿಕಾಂಬಾ ಸನ್ನಿಧಿಯ ನೇರ ದೃಶ್ಯಗಳನ್ನ ನಾವೀಗ ನೋಡ್ತಾ ಇರೋದು. ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕಾರಣ ಇಲ್ಲ ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ರು ಸುಮಲತಾ. ಬಿಜೆಪಿಯಿಂದ ಬೇರೆ ಕಡೆಗಾದ್ರೆ ಟಿಕೆಟ್ ಕೊಡೋದಕ್ಕೂ ಸಿದ್ಧ ಇದ್ರು. ಆದ್ರೆ ಸುಮಲತಾ ಅವರ ನಿರ್ಣಯ ಇದ್ದದ್ದು ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ದರ್ಶನಕ್ಕೆ ಬಂದಿದ್ದಾರೆ ಸಂಸದರ ಪುತ್ರ ಅಭಿಷೇಕ್, ನಟ ದರ್ಶನ್ ಸಾಥ್ ಕೊಟ್ಟಿದ್ದಾರೆ. ಸ್ವಾಭಿಮಾನದ ಸಮರ ಸಾರಿದ್ದ ಸುಮಲತಾ ಈ ಬಾರಿ ಅವರ ನಿರ್ಣಯ ಏನಾಗಿರುತ್ತೆ ಕುತೂಹಲ ಇದೆ. ತಮ್ಮ ನಿರ್ಧಾರ ಪ್ರಕಟಿಸೋದಕ್ಕೂ ಮುನ್ನ ದೇವರ ದರ್ಶನಕ್ಕೆ ಬಂದಿದ್ದಾರೆ. ಪುತ್ರ ಅಭಿಷೇಕ್, ನಟ ದರ್ಶನ್ ಸಾಥ್ ಕೊಟ್ಟಿದ್ದಾರೆ. ಸ್ವಾಭಿಮಾನದ ಸಮರದಿಂದ ಹಿಂದಕ್ಕೆ ಸರಿತಾರ? ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರ? ಬಿಜೆಪಿಗೆ ಸೇರ್ಪಡೆಯಾಗ್ತಾರ? ಈ ಚುನಾವಣಾ ಸಂದರ್ಭದಲ್ಲಿ ತಟಸ್ಥರಾಗಿರ್ತಾರ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರ? ಅದು ಬಹಳ ದೂರ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಅವರ ನಿರ್ಣಯ ಏನು? ಕುತೂಹಲ ಇದೆ. ಕೆಲವೇ ಕ್ಷಣ ಅದಕ್ಕೆ ಉತ್ತರ ಸಿಗುತ್ತೆ. ಮಾಧ್ಯಮದವ್ರು ಮಾತನಾಡಿಸಿದ್ರು, ಅವರು ಮಂಡ್ಯಕ್ಕೆ ಬರ್ತಾ ಇದ್ದಂತೆ. ಇಷ್ಟು ಹೊತ್ತೇ ಕಾದಿದ್ದೀರಿ, ನೀನು ಕೆಲವೇ ಕ್ಷಣ ನಮ್ಮ ಬೆಂಬಲಿಗರ ಸಮ್ಮುಖದಲ್ಲೇ ಅಲ್ಲೇ ನಿರ್ಧಾರವನ್ನು ನಾನು ಪ್ರಕಟಿಸ್ತೀನಿ ಅಂತಂದ್ರು ಸಂಸದೆ ಸುಮಲತಾ. ಸದಾ ಬಹಳ ಸಂಯಮದಿಂದ ಜವಾಬ್ದಾರಿಯುತವಾಗಿ ಲೆಕ್ಕಾಚಾರದೊಂದಿಗೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಬಂದಂಥವರು ಸುಮಲತಾ. ಹಾಗಾಗಿ ಅವರ ನಡೆಯ ಬಗ್ಗೆ ಇಷ್ಟು ಕುತೂಹಲ ಇದೆ. ಕಾಳಿಕಾಂಬಾ ದೇವಿಯ ಸನ್ನಿಧಿಯಲ್ಲಿದ್ದಾರೆ, ದೇವರ ದರ್ಶನ ಪಡಿತಾ ಇದ್ದಾರೆ. ಅವರಿಗೆ ಪುತ್ರ ಅಭಿಷೇಕ್ ಮತ್ತು ನಟ ದರ್ಶನ್ ಸಾಥ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಬಹಳಷ್ಟು ದೊಡ್ಡ ಪಡೆಯೇ ಇತ್ತು. ಇಡವಾಳ ಸಚ್ಚಿದಾನಂದ ಆದಿಯಾಗಿ ಬಹಳಷ್ಟು ಜನ ಬೆಂಬಲಿಗರು ಅವರ ಜೊತೆಗಿದ್ರು. ಆದ್ರೆ ಈಗ ಬಿಜೆಪಿಗೆ ಸೇರ್ಪಡೆಯಾದರು ಸಚ್ಚಿದಾನಂದ. ಜೊತೆಗೆ ಮೈತ್ರಿ ಅಭ್ಯರ್ಥಿಗೆ ತಮ್ಮ ಬೆಂಬಲವನ್ನು ಕೂಡ ಅವರು ಕೊಟ್ಟಿದ್ದಾಗಿದೆ. ಬಿಜೆಪಿಯಿಂದ ಸುಮಲತಾ ಸ್ಪರ್ಧೆ ಮಾಡುವಂತಹ ಚಿತ್ರಣ ಬಂದ್ರೆ ಆಗ ನನ್ನ ಬೆಂಬಲ ಇರುತ್ತೆ ಎಂದರು. ಆದರೆ ಈಗ ಮೈತ್ರಿ ಅಭ್ಯರ್ಥಿಯಾಗಿ HDK ಇರೋದ್ರಿಂದ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಸಭೆಗೂ ಕೂಡ ಅವರು ಬರ್ತಾರಾ ಬರಲ್ವಾ ಅನ್ನುವಂತಹ ಪ್ರಶ್ನೆಗಳಿದ್ವು. ಸದ್ಯಕ್ಕೆ ಅವರಿಗೆ ಸಾಥ್ ಕೊಟ್ಟಿರೋದು ನಟ ದರ್ಶನ್ ಮತ್ತು ಪುತ್ರ ಅಭಿಷೇಕ್. ಆದ್ರೆ ಬಹಳ ದೊಡ್ಡ ಪಡೆಯಲ್ಲಿ ಬಂದಿದೆ. ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮಂಡ್ಯದ ಜನ, ಅವರ ಬೆಂಬಲಿಗರು, ಅವರ ಆಪ್ತರು. ಹಲವರನ್ನ ಪ್ರತಿನಿಧಿ ಮಾತನಾಡಿಸಿದಾಗ ಕೂಡ ಕೆಲವರ ಅಭಿಪ್ರಾಯ ಇದ್ದದ್ದು ಇಲ್ಲ, ಅವರು ಮತ್ತೆ ಸಮರಕ್ಕೆ ನಿಲ್ಲಬೇಕು, ಅವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ. ಇನ್ನು ಕೆಲವರು ಅವರು ಬಹಳ ಬುದ್ಧಿವಂತರಿದ್ದಾರೆ, ಅವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾವು ಬದ್ಧ ಆಗಿರ್ತೀವಿ ಅಂತಿದ್ದಾರೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಸುಮಲತಾ ಅವರ ನಿರ್ಧಾರದತ್ತ ನೆಟ್ಟಿದೆ. ಕಾಳಿಕಾಂಬಾ ದೇವಿಯ ದರ್ಶನಕ್ಕೆ ದೇಗುಲದಲ್ಲಿದ್ದಾರೆ. ದರ್ಶನದ ಬಳಿಕ ಇನ್ನೇನು ಸಭೆಗೆ ಹೋಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಸ್ತಾರೆ. ತಮ್ಮ ಬೆಂಬಲಿಗರ ಸಮ್ಮುಖದಲ್ಲಿ ಮಂಡ್ಯದ ನೆಲದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಅಂಬರೀಷ್ ಅವರು ಅಧಿಕಾರ ಕಂಡುಕೊಂಡಿರಲಿಲ್ಲ, ನಾವು ಅದನ್ನೇ ನೋಡ್ಕೊಂಡು ಬಂದಂಥವ್ರು, ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ ನಾವು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸುಮಲತಾ. ಹಾಗಿದ್ರೆ ಅವ್ರ ನಿರ್ಧಾರ ಏನಾಗಿರುತ್ತೆ? ಬೇರೆ ಕಡೆಗಳಲ್ಲಿ ಅವರಿಗೆ ಕಣದಲ್ಲಿ ಇಳಿಯೋದಕ್ಕೆ ಟಿಕೆಟ್ ಕೊಡೋದಕ್ಕೂ ಕೂಡ ಬಿಜೆಪಿ ಸಿದ್ಧ ಇತ್ತು ಅನ್ನುವಂಥ ಮಾತಿದೆ. ಆದರೆ ಸುಮಲತಾ ಅವರ ನಿರ್ಧಾರ ಅಚಲಾಗಿತ್ತು, ನಾನು ನಿಂತರೆ ಮಂಡ್ಯದಲ್ಲಿ ಅಂತಿದೆ. ಅದರಂತೆ ಅದ್ಯಾವುದನ್ನು ಕೂಡ ಒಪ್ಕೊಳ್ಳಿಲ್ಲ. ಆದರೆ ಮಂಡ್ಯದಲ್ಲಿ ಬಿಜೆಪಿ ಟಿಕೆಟ್ ಸಿಗಲಿಲ್ಲ. ಈಗ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ. HDK ಬೆಂಬಲಕ್ಕೆ ನಿಲ್ತಾರೆ, ಅವ್ರ ಪರ ಪ್ರಚಾರಕ್ಕೆ ಹೋಗ್ತಾರೆ.
ಪಕ್ಷೇತರರಾಗಿ ಸ್ಪರ್ಧೆ ಮಾಡದೇ ಇರುವ ನಿರ್ಧಾರಕ್ಕೆ ಬರ್ತಾರೆ. ದೋಸ್ತಿಗೆ ಬೆಂಬಲ ಕೊಡ್ತಾರಾ? ಇದು ಈಗ ಸದ್ಯದ ಕುತೂಹಲ. ಈ ಎಲ್ಲ ಪ್ರಶ್ನೆಗಳಿಗೆ, ಈ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖುದ್ದು ಸುಮಲತಾ ಅವರೇ ಉತ್ತರ ನೀಡಲಿದ್ದಾರೆ. ಕಳೆದ ಬಾರಿ ಇಡೀ ದೇಶದ ಚಿತ್ತ ಮಂಡ್ಯ ಚುನಾವಣೆಯತ್ತ ನೆಟ್ಟಿತ್ತು. ಈ ಬಾರಿ ಮಂಡ್ಯದ ಸಂಸದೀಯ ನಿರ್ಧಾರದತ್ತ ನೆಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.